ನನಗೆ ನಾನು ಈ ಸಂದರ್ಭದಲ್ಲಿ ನನ್ನ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ, ನನ್ನ ಧರ್ಮಪತ್ನಿಗೆ ಹೇಳ್ತಾ ಇದ್ದೀನಿ, ನೀನು ಕನ್ನಡ ಇದಕ್ಕೆ ಕಲಿಸ್ಬೇಕು, ಸೆಕೆಂಡ್ ಲ್ಯಾಂಗ್ವೇಜ್ ಇರಲೇಬೇಕು ಅಂತ. ಬಹಳ ಕಷ್ಟ ಸೆಕೆಂಡ್ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳಿಲ್ಲ ಅಂತಂದ್ರೆ ಈ ಅನೇಕ ನಮ್ಮ ಇಂಗ್ಲಿಷು ಇಂಟರ್ನ್ಯಾಷನಲ್ ಲೆವೆಲ್ ಗ್ಲೋಬಲ್ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮಕ್ಕಳುಗಳು ಬಹಳ ಕಷ್ಟ ಪಡ್ತಾರೆ ಕನ್ನಡವನ್ನ ಇದು ಮಾಡ್ಲಿಕ್ಕೆ. ಸೊ ಅದಕ್ಕೆ ಈಗಾಗಲೇ ನಮ್ಮ ಸರ್ಕಾರಗಳಲ್ಲಿ ಇವತ್ತು ಅದಕ್ಕೆ ದೊಡ್ಡ ಹೆಚ್ಚಿಗೆ ಒತ್ತನ್ನು ಕೊಟ್ಕೊಂಡು ನಮ್ಮ ಮನೇಲೇ ನಾವು ಇದಕ್ಕೆ ಬಹಳ ಹೆಚ್ಚಿಗೆ ಒತ್ತನ್ನು ಕೊಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಸೊ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಒಟ್ಟಾಗಿ, ನಾನು ಇಲ್ಲಿ ಹೆಚ್ಚಿಗೆ ಮಾತಾಡೋಂಥದ್ದು ಏನು ಅರ್ಥ ಇಲ್ಲ. ಇಲ್ಲಿ ಇವತ್ತು ಕನ್ನಡವೇ ನಮಗೆ ಮಾತೃ, ಕನ್ನಡವೇ ನಮಗೆ ದೇವ ಭಾಷೆ. ಈಗಿರುವಂತ ಸಂದರ್ಭದಲ್ಲಿ ನಾವು ಯಾವುದಕ್ಕೂ ಕೂಡ ಜಗದೆ ಈ ಭಾಷೆ ನೆಲ ಸಂಸ್ಕೃತಿಯನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಮಾತ್ರ ಸರ್ಕಾರ ಮಾತ್ರ ಮಾಡಿದೀವಿ ಅಂತ ನಾನು ಹೇಳಲಿಕ್ಕೆ ನಾನು ಅರ್ಥ ಇರಲಿಲ್ಲ. ನೀವುಗಳು ಇಡೀ ಹಳ್ಳಿಯಲ್ಲಿ ಅನೇಕ ಒಕ್ಕೂಟಗಳು, ಸಂಘ ಸಂಸ್ಥೆಗಳು, ವೇದಿಕೆಗಳು ಎಲ್ಲ ಕೂಡ ಈ ಭಾಷೆನ ಉಳಿಸ್ಕೊಳ್ಳಿಕ್ಕೆ ತಾವೆಲ್ಲ, ನಮ್ಗೆಲ್ಲ ಏನೋ ರಾಜಕಾರಣದಲ್ಲಿ ಅಧಿಕಾರ ಬೇಕು ಅಂತ ನಾವು ಹೋರಾಟ ಮಾಡ್ತೀವಿ. ನೀವು ಯಾರು ಕೂಡ ರಾಜಕಾರಣದ ಬಗ್ಗೆ ಚಿಂತೆ ಮಾಡದೆ, ಅಧಿಕಾರಕ್ಕೆ ಚಿಂತೆ ಮಾಡದೆ